ಮುಂದೆ ಭುವನೇಶ್ವರಿ ರುವಂಗಡಿ ಇವರು ಬರೆದಿರುವ ಹಸಿವು ಎಂಬ ಕವನ ನಮ್ಮ ಇಂದಿನ ಸಾಹಿತ್ಯ ಮೇಳಕ್ಕೆ ಆಯ್ಕೆಯಾಗಿರುತ್ತದೆ. ಇವರ ಕಿರುಪರಿಚಯ. ಇವರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಕದಳದವರು. ಇವರು ಕವನ, ಚುಟುಕು, ಜಾನಪದ ಗೀತೆಗಳನ್ನು ರಚಿಸಿದ್ದಾರೆ. ಇವರು ಇಂದು ನಮ್ಮ ಸಾಹಿತ್ಯ ಮೇಳಕ್ಕೆ ಕವನ ವಾಚಿಸಲು ಬಂದಿದ್ದಾರೆ. ಇದೀಗ ವೇದಿಕೆ ಇವರಿಗೆ. ಎಲ್ಲರಿಗೂ ನಮಸ್ಕಾರ. ರಾಜ್ಯ ಮಟ್ಟದ ಕವನಗಳ ಸ್ಪರ್ಧೆಗೆ ಬಂದಂತಹ ಹಲವಾರು ಕವನಗಳಲ್ಲಿ ನನ್ನ ಕವನವನ್ನು ಆಯ್ಕೆ ಮಾಡಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಲು ಅವಕಾಶವನ್ನು ಒದಗಿಸಿದಂತಹ ಎಕ್ಸೆಲ್ ಸಂಸ್ಥೆಗೆ ತುಂಬ ಧನ್ಯವಾದಗಳು. ಇಂದು ನಾನು ವಾಚಿಸುತ್ತಿರುವ ಕವನದ ವಿಷಯ ಹಸಿವು. ಕವನದ ಶೀರ್ಷಿಕೆ ತುತ್ತಿನ ಚೀಲ. ಕವನದ ಶೀರ್ಷಿಕೆ ತುತ್ತಿನ ಚೀಲ. ಬೆತ್ತಲೆ ಜಗತ್ತಿನ ನಡುವೆ ತುತ್ತು ಅನ್ನಕ್ಕಾಗಿ ಪರದಾಟ, ಕತ್ತಲೆ ಬಾಳಿನ ತುಂಬೆಲ್ಲ ಹಸಿವಿನ ದೊಂಬರಾಟ. ಬೆತ್ತಲೆ ಜಗತ್ತಿನ ನಡುವೆ ತುತ್ತು ಅನ್ನಕ್ಕಾಗಿ ಪರದಾಟ, ಕತ್ತಲೆ ಬಾಳಿನ ತುಂಬೆಲ್ಲ ಹಸಿವಿನ ದೊಂಬರಾಟ. ಕ್ರೂರಿ ಹಸಿವೆಂಬುದು ಊಟ ಸಿಗದಿರೋ ಸಂಕಟ, ಬೆತ್ತಲು ಇಲ್ಲಿ ಮೈ ಅಲ್ಲ ಮನಸ್ಸುಗಳೆಂಬುದು ದಿಟ. ಕ್ರೂರಿ ಹಸಿವೆಂಬುದು ಊಟ ಸಿಗದಿರೋ ಸಂಕಟ, ಬೆತ್ತಲು ಇಲ್ಲಿ ಮೈ ಅಲ್ಲ ಮನಸ್ಸುಗಳೆಂಬುದು ದಿಟ. ತುತ್ತು ಅನ್ನ ಸಿಕ್ಕರೆ ಸಾಕು ಎನ್ನುವ ಕನ್ನಾಲಿಗಳಲ್ಲಿ, ಬಿಟ್ಟಿದ್ದು ಒಂದು ತುತ್ತು ತಾನೆ ಎನ್ನುವ ಮೃಗಗಳಲ್ಲಿ. ತುತ್ತು ಅನ್ನ ಸಿಕ್ಕರೆ ಸಾಕು ಎನ್ನುವ ಕನ್ನಾಲಿಗಳಲ್ಲಿ, ಬಿಟ್ಟಿದ್ದು ಒಂದು ತುತ್ತು ತಾನೆ ಎನ್ನುವ ಮೃಗಗಳಲ್ಲಿ. ತುಂಬಿದ ಕನ್ನಾಲಿಗಳು ಲೆಕ್ಕಕ್ಕಿಲ್ಲ ಗಲ್ಲಿ ಗಲ್ಲಿಗಳಲ್ಲಿ, ಇಂಗೀತೆ ತೃಷೆಯ ಬಯಕೆಗಳು ನಲ್ಲಿ ನಲ್ಲಿಗಳಲ್ಲಿ. ತುಂಬಿದ ಕನ್ನಾಲಿಗಳು ಲೆಕ್ಕಕ್ಕಿಲ್ಲ ಗಲ್ಲಿ ಗಲ್ಲಿಗಳಲ್ಲಿ, ಇಂಗೀತೆ ತೃಷೆಯ ಬಯಕೆಗಳು ನಲ್ಲಿ ನಲ್ಲಿಗಳಲ್ಲಿ. ಒಡಲಿನ ಹಸಿವಿನಿಂದ ದಿಕ್ಕೆಟ್ಟವರು ಒಂದೆಡೆ, ಹಣದ ಹಸಿವಿನಿಂದ ಕಂಗೆಟ್ಟವರು ಮತ್ತೊಂದೆಡೆ. ಒಡಲಿನ ಹಸಿವಿನಿಂದ ದಿಕ್ಕೆಟ್ಟವರು ಒಂದೆಡೆ, ಹಣದ ಹಸಿವಿನಿಂದ ಕಂಗೆಟ್ಟವರು ಮತ್ತೊಂದೆಡೆ. ಒಡಲಿನ ಹಸಿವು ಅನ್ನ ಸಿಕ್ಕರೆ ಸಾಕೆನ್ನುವ ಬಯಕೆ. ಒಡಲಿನ ಹಸಿವು ಅನ್ನ ಸಿಕ್ಕರೆ ಸಾಕೆನ್ನುವ ಬಯಕೆ. ಹಣದ ಹಸಿವು ಮತ್ತಷ್ಟು ಬೇಕೆನ್ನುವ ಮರೀಚಿಕೆ. ಹಣದ ಹಸಿವು ಮತ್ತಷ್ಟು ಬೇಕೆನ್ನುವ ಮರೀಚಿಕೆ. ಬಲ್ಲಿದರಿಗೆ ತಟ್ಟೆ ತುಂಬೆಲ್ಲ ತರತರ ಬಾಡೂಟ, ಬಡವರಿಗೆ ತಟ್ಟೆಯಲ್ಲಿ ಉಳಿಯುವುದೆಲ್ಲ ಊಟ. ಬಲ್ಲಿದರಿಗೆ ತಟ್ಟೆ ತುಂಬೆಲ್ಲ ತರತರ ಬಾಡೂಟ, ಬಡವರಿಗೆ ತಟ್ಟೆಯಲ್ಲಿ ಉಳಿಯುವುದೆಲ್ಲ ಊಟ. ಎಂಜಲು ತಟ್ಟೆಯಲ್ಲಿ ಅನ್ನ ಬಿಡಲು ಬಲ್ಲಿದರ ಕೂಟ, ಎಂಜಲು ತಟ್ಟೆಗಳ ಕೂಟವೇ ಬಡವರ ರಸದೂಟ. ಎಂಜಲು ತಟ್ಟೆಯಲ್ಲಿ ಅನ್ನ ಬಿಡಲು ಬಲ್ಲಿದರ ಕೂಟ, ಎಂಜಲು ತಟ್ಟೆಗಳ ಕೂಟವೇ ಬಡವರ ರಸದೂಟ. ಏಕೆ ಶಿಕ್ಷೆ ತುತ್ತಿನ ಚೀಲಕ್ಕಾಗಿ ಸದಾ ಅಗ್ನಿ ಪರೀಕ್ಷೆ, ನಡೆಯಬಾರದೆ ಒಡಲಿನ ಹಸಿವಿನ ಸತ್ವ ಪರೀಕ್ಷೆ. ಅಗ್ನಿ ಪರೀಕ್ಷೆಯಲ್ಲಿ ಬೆಂದು ಹೋಗಿವೆ ನಿರೀಕ್ಷೆಗಳು, ಹುಸಿ ನಿರೀಕ್ಷೆಗಳ ಜೊತೆ ಸಾಗಿವೆ ಬಿಸಿ ಆಕಾಂಕ್ಷೆಗಳು. ಅಗ್ನಿ ಪರೀಕ್ಷೆಯಲ್ಲಿ ಬೆಂದು ಹೋಗಿವೆ ನಿರೀಕ್ಷೆಗಳು, ಹುಸಿ ನಿರೀಕ್ಷೆಗಳ ಜೊತೆ ಸಾಗಿವೆ ಬಿಸಿ ಆಕಾಂಕ್ಷೆಗಳು. ಅವಕಾಶವನ್ನು ಒದಗಿಸಿದ್ದಕ್ಕಾಗಿ ಧನ್ಯವಾದಗಳು.